ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭ ರಾಶಿಯವರೇ, ಸ್ನೇಹಿತರೆ ಹೇಳುತ್ತಾರಲ್ಲ, ವಿಧಾತ ಬರೆಯುವಾಗ ಅದನ್ನು ಅಳಿಸುವವರು ಯಾರೂ ಇರುವುದಿಲ್ಲ. ಮತ್ತು ಈಗ ವಿಧಾತನು ನಿಮಗಾಗಿ ಬರೆದಿದ್ದಾನೆ. ಚಿನ್ನದಿಂದ ನೀವು ರಾಜನಂತೆ ಆಳುವ ಸಮಯ. ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಸರಿಯಾಗಿಯೇ ಕೇಳುತ್ತಿದ್ದೀರಿ. ಇಲ್ಲಿಯವರೆಗೆ ನಿಮ್ಮ ಜೀವನ ಎಂದಿಗೂ ಕಷ್ಟಗಳಿಂದ ತುಂಬಿತ್ತು. ಎಂದಿಗೂ ಹಣದಿಂದ ಕೊರತೆಯಿಂದ ಪರದಾಡುತ್ತಿದ್ದೀರಿ. ಇಂದಿಗೂ ನಿಮ್ಮವರ ನಿರ್ಲಕ್ಷ್ಯದಿಂದ ದುಃಖಪಟ್ಟಿದ್ದೀರಿ. ಅದೆಲ್ಲವೂ ನಿಧಾನವಾಗಿ ಹಿಂದಕ್ಕೆ ಹೋಗಲಿದೆ. ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಎಲ್ಲರೂ ಹೇಗಿದ್ದೀರಿ? ತಾಯಿ ರಾಣಿಯ ಕೃಪೆಯಿಂದ ನೀವು ಎಲ್ಲರೂ ತುಂಬ ಚೆನ್ನಾಗಿರುತ್ತೀರಿ ಎಂದು ಆಶಿಸುತ್ತೇನೆ. ಸ್ನೇಹಿತರೆ, ಅನಿವಾರ್ಯವಾಗಿ ಸತ್ಯ ಹೇಳುತ್ತಿದ್ದೇನೆ. ಕೊನೆಗೆ ವಿಧಾತನು ನಿಮ್ಮ ಅದೃಷ್ಟದಲ್ಲಿ ಯಾವ ಒಳ್ಳೆಯ ಸುದ್ದಿಯನ್ನು ಬರೆದಿದ್ದಾನೆ. ಯಾವ ಆ 5 ದೊಡ್ಡ ಒಳ್ಳೆಯ ಸುದ್ದಿಗಳು ಮುಂದಿನ 24 ಗಂಟೆಗಳ ಒಳಗೆ ನಿಮಗೆ ಸಿಗಲಿವೆ. ಸ್ನೇಹಿತರೆ, ಒಳ್ಳೆಯ ಸುದ್ದಿಗಳು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತವೆ. ಈ ರಹಸ್ಯವನ್ನು ಯಾರಿಗೂ ಹೇಳಬೇಡಿ. ವಿಡಿಯೋವನ್ನು ಸಂಪೂರ್ಣವಾಗಿ ಒಬ್ಬಂಟಿಯಾಗಿ ನೋಡಿ. ಹೇಳುತ್ತಾರಲ್ಲ, ಅದೃಷ್ಟದ ಆಟ ಶುರುವಾದಾಗ ದೊಡ್ಡ ದೊಡ್ಡ ರಾಜ ಮಹಾರಾಜರು ಕೂಡ ಫೇಲ್ ಆಗುತ್ತಾರೆ. ಈಗ ನೀವು ಚಿನ್ನದ ಅರಮನೆಯಲ್ಲಿ ಆಳುತ್ತೀರಿ. ನೀವು ಕೆಲವು ವಿಶೇಷ ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಆಗ ನಿಮ್ಮ ಅದೃಷ್ಟ ಓಡುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಅದೃಷ್ಟ ಹಾರಲು ಶುರು ಮಾಡುತ್ತದೆ. ಸ್ನೇಹಿತರೆ, ಅನಿವಾರ್ಯವಾಗಿ ಸತ್ಯ ಹೇಳುತ್ತಿದ್ದೇನೆ. ಈ ಮಾತುಗಳು ಸಾಮಾನ್ಯ ಮಾತುಗಳಲ್ಲ. ಇದು ಅದೇ ದಿವ್ಯ ರಹಸ್ಯವಾಗಿದ್ದು ಕೇವಲ ಆಯ್ದ ಜನರಿಗೆ, ಕೆಲವರಿಗೆ ಮಾತ್ರ ಹೇಳಲಾಗುತ್ತದೆ. ಅದೃಷ್ಟದ ತಿರುವು ಪಡೆದಾಗ ಮನುಷ್ಯನಿಗೆ ಯೋಚಿಸಲು ಅವಕಾಶ ಸಿಗುವುದಿಲ್ಲ. ಇಂದು ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಯಾವ 5 ದೊಡ್ಡ ಒಳ್ಳೆಯ ಸುದ್ದಿಗಳು ಬಾಗಿಲು ತಟ್ಟಲಿವೆ ಎಂದು ನಿಮಗೆ ಹೇಳಲಿದ್ದೇನೆ. ಆದರೆ ಗಮನವಿಡಿ, ಈ ರಹಸ್ಯವನ್ನು ಬೇರೆಯವರಿಗೆ ಹೇಳಬೇಡಿ. ಇದನ್ನು ನಿಮ್ಮ ಹೃದಯದಲ್ಲಿ ಮುಚ್ಚಿಟ್ಟುಕೊಳ್ಳಿ. ಏಕೆಂದರೆ ಸ್ನೇಹಿತರೆ, ಇದೇ ಆ ಕಿಲಿಯಾಗಿದ್ದು ನಿಮ್ಮ ಅದೃಷ್ಟದ ಬೀಗವನ್ನು ತೆರೆಯುತ್ತದೆ. ಹೇಳುತ್ತಾರಲ್ಲ, ವಿಧಾತ ಬರೆದಾಗ ಅದನ್ನು ಅಳಿಸುವವರು ಯಾರೂ ಇರುವುದಿಲ್ಲ. ಮತ್ತು ಈಗ ವಿಧಾತ ನಿಮಗಾಗಿ ಚಿನ್ನದ ಅರಮನೆಯಲ್ಲಿ ಆಳುವ ಸಮಯವನ್ನು ಬರೆದಿದ್ದಾನೆ. ಸ್ನೇಹಿತರೆ, ಮೊದಲ ಒಳ್ಳೆಯ ಸುದ್ದಿ ಹಣದ ಖಜಾನೆ. ಸ್ನೇಹಿತರೆ, ಮೊದಲ ಮತ್ತು ಅತಿ ದೊಡ್ಡ ಒಳ್ಳೆಯ ಸುದ್ದಿ ಹಣಕ್ಕೆ ಸಂಬಂಧಿಸಿದ್ದಾಗಿದೆ. ಈಗ ಈವರೆಗೆ ಎಷ್ಟು ತಡೆಗಳು ಬಂದವು, ಎಷ್ಟು ನಷ್ಟ ಕಂಡೀರಿ, ಎಷ್ಟು ಸಾಲದ ಹೊರೆ ಮತ್ತು ನಿಧಾನವಾಗಿ ಅಳಿಸಿ ಹೋಗುತ್ತದೆ. ನೀವು ಊಹಿಸಿ, ಒಬ್ಬ ಬಡ ರೈತನ ಚೀಲ ಇದ್ದಕ್ಕಿದ್ದಂತೆ ಸಂತೋಷದಿಂದ ತುಂಬಿದಂತೆ, ಹೊಲದಲ್ಲಿ ಇದ್ದಕ್ಕಿದ್ದಂತೆ ಚಿನ್ನ ಬೆಳೆಯಲು ಶುರು ಮಾಡಿದಂತೆ ಅದೇ ರೀತಿಯ ಸಮಯ ನಿಮಗಾಗಿ ಬರಲಿದೆ. ಹಣದ ಮಳೆ ಬರುತ್ತದೆ. ಬಹುಶಃ ಬಹಳ ಸಮಯದಿಂದ ಸಿಲುಕಿದ್ದ ಹಳೆಯ ಹಣ ನಿಮಗೆ ಸಿಗಬಹುದು, ಅಥವಾ ಹೊಸ ಅವಕಾಶ ನಿಮ್ಮ ಕೈಗೆ ಸಿಗಬಹುದು. ಹೊಸ ಕೆಲಸದಲ್ಲಿ ಪ್ರಮೋಷನ್ ಸಿಗಬಹುದು, ಅಥವಾ ವ್ಯವಹಾರದಲ್ಲಿ ಇದ್ದಕ್ಕಿದ್ದಂತೆ ದೊಡ್ಡ ಆರ್ಡರ್ ಬರಬಹುದು. ಬಹುಶಃ ಯಾವುದೇ ಸಂಬಂಧಿಕರಿಂದ ನಿಮಗೆ ಅನಿರೀಕ್ಷಿತ ಆರ್ಥಿಕ ಸಹಾಯ ಸಿಗಬಹುದು. ಗಮನವಿಡಿ, ಇದೆಲ್ಲವೂ ಇದ್ದಕ್ಕಿದ್ದಂತೆ ಆಗುತ್ತದೆ ಮತ್ತು ಇದೇ ಇದ್ದಕ್ಕಿದ್ದಂತೆ ನಡೆಯುವ ನಿಜವಾದ ಪವಾಡ ಆಗಿರುತ್ತದೆ. ನನ್ನ ಪ್ರೀತಿಯ ಸ್ನೇಹಿತರೆ, ಎರಡನೇ ಒಳ್ಳೆಯ ಸುದ್ದಿ ಗೌರವ ಸನ್ಮಾನ ಸಿಗುವುದು. ಹಣದ ನಂತರ ಮನುಷ್ಯನಿಗೆ ಅತಿ ದೊಡ್ಡ ಅವಶ್ಯಕತೆ ಗೌರವ ಸನ್ಮಾನವಾಗಿದೆ. ಸ್ನೇಹಿತರೆ, ವಿಧಾತನು ಇದನ್ನು ಕೂಡ ಬರೆದಿದ್ದಾನೆ. ಇಲ್ಲಿಯವರೆಗೆ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದವರು, ನಿಮ್ಮನ್ನು ಕಡಿಮೆ ಅಂದಾಜು ಮಾಡುತ್ತಿದ್ದವರು, ಅದೇ ಜನರು ಈಗ ನಿಮ್ಮ ಮುಂದೆ ಬಾಗಿ ನಮಸ್ಕಾರ ಮಾಡುತ್ತಾರೆ. ಮೊದಲು ನಿಮಗೆ ಕೂರಲು ಜಾಗ ಸಿಗುತ್ತಿರಲಿಲ್ಲ. ಈಗ ನಿಮಗೆ ಮುಂದಿನ ಕುರ್ಚಿ ಕೊಡಲಾಗುತ್ತದೆ. ಮೊದಲು ನಿಮ್ಮ ಧ್ವನಿಯನ್ನು ಕೇಳುತ್ತಿರಲಿಲ್ಲ. ಈಗ ಅದೇ ಧ್ವನಿ ಎಲ್ಲರಿಗೂ ಮಾರ್ಗದರ್ಶನವಾಗುತ್ತದೆ. ನೆನಪಿಡಿ, ಇದು ಎಲ್ಲವೂ ನಿಮ್ಮ ಶ್ರಮ, ನಿಮ್ಮ ಪ್ರಾಮಾಣಿಕತೆ ಮತ್ತು ವಿಧಾತನ ಕೃಪೆಯ ಫಲವಾಗಿದೆ. ಸ್ನೇಹಿತರೆ, ಮೂರನೇ ಒಳ್ಳೆಯ ಸುದ್ದಿ ನಿಮಗಾಗಿ ಅತಿ ದೊಡ್ಡದಾಗಿದೆ. ಕುಟುಂಬದಲ್ಲಿ ಸುಖ ಶಾಂತಿ ಬರಲಿದೆ. ಸ್ನೇಹಿತರೆ, ಮನೆ ಕುಟುಂಬದಲ್ಲಿ ಜಗಳ, ಸಂಘರ್ಷಣೆ ಮತ್ತು ಒತ್ತಡ ಎಲ್ಲರ ಜೀವನದ ಭಾಗವಾಗಿರುತ್ತದೆ. ಆದರೆ ಈಗ ನಿಮ್ಮ ಜೀವನದಲ್ಲಿ ಆ ಸಮಯ ಬರುತ್ತಿದೆ. ಮನೆಯಲ್ಲಿ ಸುಖ ಶಾಂತಿಯ ದೀಪ ಉರಿಯುತ್ತದೆ. ಕುಟುಂಬದ ಜನರು ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತಾರೆ. ಮಕ್ಕಳ ಭವಿಷ್ಯದ ಬಗ್ಗೆ ನಡೆಯುತ್ತಿದ್ದ ಚಿಂತೆಯಲ್ಲಿ ಶುಭ ಸುದ್ದಿ ಸಿಗುತ್ತದೆ. ಗಂಡ ಹೆಂಡತಿ ನಡುವಿನ ಒತ್ತಡವು ದೂರವಾಗಿ ಕಡಿಮೆಯಾಗುತ್ತದೆ. ನಿಮ್ಮ ಮನೆ ದೇವಸ್ಥಾನದಂತೆ ಆಗಿದೆ ಎಂದು ನಿಮಗೆ ಅನಿಸುತ್ತದೆ. ಅಲ್ಲಿ ಕೇವಲ ಶಾಂತಿ ಮತ್ತು ಪ್ರೀತಿ ಮಾತ್ರ ಇರುತ್ತದೆ. ಮತ್ತು ನಾಲ್ಕನೇ ಒಳ್ಳೆಯ ಸುದ್ದಿ ನಿಮಗಾಗಿ ತುಂಬ ದೊಡ್ಡದಾಗಿದೆ. ನನ್ನ ಪ್ರೀತಿಯ ಸ್ನೇಹಿತರೆ, ಕೆಲಸದ ಕ್ಷೇತ್ರದಲ್ಲಿ ವಿಜಯ ಸಿಗುತ್ತದೆ.
ಇಲ್ಲಿಯವರೆಗೆ ಕೆಲಸದಲ್ಲಿ ಹೋರಾಡುತ್ತಿದ್ದೀರಿ. ವ್ಯವಹಾರದಲ್ಲಿ ನಷ್ಟ ಅಥವಾ ಕೆಲಸದಲ್ಲಿ ಅಡೆತಡೆಗಳು ನಿಮ್ಮನ್ನು ಕಾಡುತ್ತಿದ್ದವು. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಆದ್ದರಿಂದ ಸ್ನೇಹಿತರೆ, ದಯವಿಟ್ಟು ನಿಮ್ಮ ಹೃದಯಕ್ಕೆ ಹತ್ತಿರ ಬರುವ ದೇವತೆಯ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆದರೆ ಬರುವ ಸಮಯದಲ್ಲಿ ನಿಮಗೆ ಎಲ್ಲವೂ ಸುಲಭವಾಗುತ್ತದೆ. ಸ್ನೇಹಿತರೆ, ಅರ್ಧದಲ್ಲಿ ನಿಂತಿದ್ದ ಕೆಲಸವು ಈಗ ಪೂರ್ಣವಾಗುತ್ತದೆ. ಸ್ವಲ್ಪ ಶ್ರಮದಿಂದ ಅಪೂರ್ಣವಾಗಿದ್ದ ಕನಸು ನನಸಾಗುತ್ತದೆ ಮತ್ತು ಅತಿ ದೊಡ್ಡ ವಿಷಯವೆಂದರೆ ನಿಮ್ಮ ಶ್ರಮಕ್ಕೆ ಪೂರ್ಣ ಫಲ ಸಿಗುತ್ತದೆ. ಕೆಲವೊಮ್ಮೆ ಹೀಗೆ ಆಗುತ್ತದೆ, ಮನುಷ್ಯ ಶ್ರಮ ಮಾಡುತ್ತಾನೆ, ಆದರೆ ಫಲಿತಾಂಶ ಸಿಗುವುದಿಲ್ಲ. ಆದರೆ ಈಗ ನಿಮಗೆ ಶ್ರಮ ಚಿನ್ನಕ್ಕಿಂತಲೂ ಹೆಚ್ಚು ಮೌಲ್ಯಯುತವಾಗುತ್ತದೆ. ಸ್ನೇಹಿತರೆ, 5ನೇ ಒಳ್ಳೆಯ ಸುದ್ದಿ ಅತಿ ದೊಡ್ಡದಾಗಿದೆ. ಅದೃಷ್ಟದ ಬಾಗಿಲು ತೆರೆಯುವ ಸಮಯ ಬಂದಿದೆ. ಸ್ನೇಹಿತರೆ, 5ನೇ ಒಳ್ಳೆಯ ಸುದ್ದಿ ನಿಮಗಾಗಿ ತುಂಬ ದೊಡ್ಡದಾಗಿದೆ ಎಂದು ಹೇಳುತ್ತೇನೆ. ಅತಿ ದೊಡ್ಡ ವಿಶೇಷ ಒಳ್ಳೆಯ ಸುದ್ದಿ ಎಂದರೆ ಅದೃಷ್ಟದ ಬೀಗ ಈಗ ಸಂಪೂರ್ಣವಾಗಿ ತೆರೆಯಲಿದೆ. ಇಲ್ಲಿಯವರೆಗೆ ನೀವು ನೋಡಿದ ಹೋರಾಟದ ಉದ್ದನೆಯ ರಾತ್ರಿ ಈಗ ಬೆಳಗಿನ ಬೆಳಕು ನೋಡುವ ಸಮಯ ಬಂದಿದೆ. ನೆನಪಿಡಿ ಸ್ನೇಹಿತರೆ, ಅದೃಷ್ಟ ಓಡುವಾಗ ಮನುಷ್ಯ ನಿಭಾಯಿಸಲು ಆಗುವುದಿಲ್ಲ ಮತ್ತು ಹಾರುವಾಗ ಜನರು ನೋಡುತ್ತಲೇ ಇರುತ್ತಾರೆ. ಈಗ ನಿಮ್ಮ ಅದೃಷ್ಟ ಕೇವಲ ಓಡುವುದಷ್ಟೇ ಅಲ್ಲ, ಬದಲಿಗೆ ಹೋರಾಟ ಮಾಡಲಿದೆ. ಅದು ಕೂಡ ಎತ್ತರಕ್ಕೆ ಹಾರಾಟ ಮಾಡುತ್ತದೆ. ಹೇಳುತ್ತಾರಲ್ಲ, ವಿಧಾತ ಬರೆದಾಗ ಅದನ್ನು ಅಳಿಸುವವರು ಯಾರೂ ಇರುವುದಿಲ್ಲ. ಮತ್ತು ಈಗ ವಿಧಾತನು ನಿಮಗಾಗಿ ಚಿನ್ನದ ಅರಮನೆಯಲ್ಲಿ ರಾಸ ಮಾಡುವ ಸಮಯವನ್ನು ಬರೆದಿದ್ದಾನೆ. ಸ್ನೇಹಿತರೆ, ಇಲ್ಲಿಯವರೆಗೆ ನಿಮ್ಮ ಜೀವನ ಎಂದಿಗೂ ಕಷ್ಟಗಳಿಂದ ತುಂಬಿತ್ತು. ಎಂದಿಗೂ ಹಣದ ಕೊರತೆಯಿಂದ ಪರದಾಡಿದ್ದೀರಿ. ಎಂದಿಗೂ ನಿಮ್ಮವರ ನಿರ್ಲಕ್ಷ್ಯದಿಂದ ದುಃಖಪಟ್ಟಿದ್ದೀರಿ. ಅದೆಲ್ಲವೂ ನಿಧಾನವಾಗಿ ಬಿಟ್ಟು ಹೋಗಲಿದೆ. ಇಂದು ನಾನು ನಿಮಗೆ ಒಂದೊಂದಾಗಿ ಹೇಳಲಿದ್ದೇನೆ. ವಿಧಾತನು ನಿಮ್ಮ ಅದೃಷ್ಟದಲ್ಲಿ ಬರೆದಿರುವ ಆ 5 ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಮತ್ತು ಗಮನವಿಡಿ. ಸ್ನೇಹಿತರೆ, ಇದು ಯಾವುದೇ ಸಾಮಾನ್ಯ ಮಾತುಗಳಲ್ಲ, ಇದು ಆ ಸತ್ಯಗಳಾಗಿವೆ. ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಕಣ್ಣುಗಳಿಂದ ನೋಡುತ್ತೀರಿ, ನಿಮ್ಮ ಕೈಗಳಿಂದ ಮುಟ್ಟುತ್ತೀರಿ ಮತ್ತು ನಿಮ್ಮ ಹೃದಯದಲ್ಲಿ ಅನುಭವಿಸುತ್ತೀರಿ. ಮೊದಲ ಒಳ್ಳೆಯ ಸುದ್ದಿ ಹಣದ ಖಜಾನೆ. ಮೊದಲು ಹಣದ ವಿಷಯದ ಬಗ್ಗೆ ಮಾತನಾಡೋಣ, ಏಕೆಂದರೆ ಜೀವನದಲ್ಲಿ ಅತಿ ದೊಡ್ಡ ಆಧಾರ ಹಣವೇ ಆಗಿರುತ್ತದೆ. ಹಣವಿದ್ದರೆ ಮನೆ ನಡೆಯುತ್ತದೆ, ಮಕ್ಕಳು ಓದುತ್ತಾರೆ, ರೋಗಿಗೆ ಚಿಕಿತ್ಸೆ ಆಗುತ್ತದೆ, ಮನೆಯಲ್ಲಿ ನಗು ಸಂತೋಷ ಇರುತ್ತದೆ. ಹಣವಿಲ್ಲದಿದ್ದರೆ ಒಳ್ಳೆಯ ಸಂಬಂಧಗಳು ಹೊರೆಯಾಗಿ ಅನಿಸಲು ಶುರುವಾಗುತ್ತದೆ. ಸ್ನೇಹಿತರೆ, ಜನರು ನಿರ್ಲಕ್ಷಿಸಲು ಶುರು ಮಾಡುತ್ತಾರೆ. ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಎಷ್ಟು ತಡೆಗಳು ಬಂದಿರಬಹುದು. ಎಂದಿಗೂ ಕೆಲಸದಲ್ಲಿ ಶ್ರಮಕ್ಕೆ ಸರಿಯಾದ ಸಂಬಳ ಸಿಕ್ಕಿಲ್ಲ. ಎಂದಿಗೂ ವ್ಯವಹಾರ ಮಾಡಿದರೆ ನಷ್ಟವೇ ಕೈಗೆ ಸಿಕ್ಕಿತು. ಎಂದಿಗೂ ಶ್ರಮದ ಹಣವನ್ನು ಬೇರೆಯವರು ತಿಂದುಬಿಟ್ಟರು. ಎಂದಿಗೂ ಸಾಲದ ಹೊರೆಯಿಂದ ನಿದ್ದೆಯೂ ಹೋಗಿತ್ತು. ಆದರೆ ಸ್ನೇಹಿತರೆ, ಈಗ ಅದೆಲ್ಲವೂ ಬದಲಾಗಲಿದೆ. ವಿಧಾತ ನಿಮ್ಮ ಅದೃಷ್ಟದ ಗೆರೆಯಲ್ಲಿ ಹಣದ ಖಜಾನೆಯನ್ನು ಬರೆದಿದ್ದಾನೆ. ಯೋಚಿಸಿ ನೋಡಿ ಸ್ನೇಹಿತರೆ, ಈಗ ನೀವು ಮಾರುಕಟ್ಟೆಗೆ ಹೋದಾಗ ಬೆಲೆ ನೋಡಿ ಸಾಮಾನು ತೆಗೆದುಕೊಳ್ಳುತ್ತಿದ್ದೀರಿ. ಮಕ್ಕಳು ಯಾವುದಾದರೂ ಆಟಿಕೆ ಕೇಳಿದರೆ ಮನಸ್ಸು ಮಾಡಿ ಸ್ನೇಹಿತರೆ ಆಮೇಲೆ ತೆಗೆದುಕೊಳ್ಳುತ್ತಿದ್ದೀರಿ. ಈಗ ಹಣವಿಲ್ಲ, ಈಗ ತೊಂದರೆ ನಡೆಯುತ್ತಿದೆ ಎಂದು ಹೇಳುತ್ತಿದ್ದೀರಿ. ಮನೆಯವರು ಎಂದಿಗೂ ಚಿನ್ನದ ಬಳೆಗಳು ಬಯಸುತ್ತಿದ್ದರು. ನೀವು ಈಗ ಪರಿಸ್ಥಿತಿ ಸರಿಯಿಲ್ಲ, ಆಮೇಲೆ ತೆಗೆದುಕೊಳ್ಳೋಣ ಎಂದು ಹೇಳಿ ಮುಂದೂಡುತ್ತಿದ್ದೀರಿ. ತಂದೆ ತಾಯಿಯ ಚಿಕಿತ್ಸೆಗಾಗಿ ಕೂಡ ಅನೇಕ ಬಾರಿ ಯೋಚಿಸಲಾಗಿತ್ತು. ಆದರೆ ಬರುವ ದಿನಗಳಲ್ಲಿ ಇದೆಲ್ಲ ತದ್ವಿರುದ್ಧವಾಗಲಿದೆ. ನನ್ನ ಪ್ರೀತಿಯ ಸ್ನೇಹಿತರೆ, ಈಗ ನಿಮ್ಮ ಬಳಿ ಎಷ್ಟು ಹಣ ಇರುತ್ತದೆ, ನೀವು ಬೆಲೆ ನೋಡದೆಯೇ ಖರೀದಿಸುತ್ತೀರಿ. ಮಕ್ಕಳು ಏನು ಕೇಳಿದರೂ ನೀವು ತಕ್ಷಣ ತಂದು ಕೊಡುತ್ತೀರಿ. ಮನೆ ಸಂತೋಷದಿಂದ ತುಂಬಿ ಹೋಗುತ್ತದೆ. ಆದರೆ ಈ ಹಣ ಎಲ್ಲಿಂದ ಬರುತ್ತದೆ? ಈಗ ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಖಂಡಿತ ಬರುತ್ತದೆ. ಈ ಹಣ ಎಲ್ಲಿಂದ ಬರುತ್ತದೆ? ನೀವು ಯೋಚಿಸಿ ಗಮನದಿಂದ ಕೇಳಿ. ಹಣ ಭಗವಂತನು ಅನೇಕ ದಾರಿಗಳಿಂದ ಬರುತ್ತದೆ. ಎಲ್ಲೋ ಇದ್ದಕ್ಕಿದ್ದಂತೆ ಯಾವುದೋ ಹಳೆಯ ಸಾಲ ವಾಪಸ್ ಬರಬಹುದು, ಅಥವಾ ಬಹಳ ಸಮಯದಿಂದ ಸಿಲುಕಿದ್ದ
ಹಣ ಸಿಗಬಹುದು. ವ್ಯವಹಾರದಲ್ಲಿ ಇದ್ದಕ್ಕಿದ್ದಂತೆ ದೊಡ್ಡ ಆರ್ಡರ್ ಸಿಗಬಹುದು. ಕೆಲಸದಲ್ಲಿ ಪ್ರಮೋಷನ್ ಆಗಬಹುದು ಅಥವಾ ಇದ್ದಕ್ಕಿದ್ದಂತೆ ಯಾವುದಾದರೂ ಲಾಟರಿ, ಯಾವುದಾದರೂ ಜಮೀನು, ಯಾವುದಾದರೂ ಪ್ರಾಪರ್ಟಿ ನಿಮಗೆ ಸಿಗಬಹುದು. ಹಾಗೂ ಕೆಲವೊಮ್ಮೆ ಭಗವಂತನು ಅಂತಹ ಪವಾಡಗಳನ್ನು ಮಾಡುತ್ತಾನೆ. ನೀವು ಯೋಚಿಸುತ್ತಲೇ ಇರುತ್ತೀರಿ, ಅರೆ ಇದು ಹೇಗೆ ಆಯಿತು? ಉದಾಹರಣೆಯಾಗಿ ಅರ್ಥ ಮಾಡಿಕೊಳ್ಳಿ, ನಿಮ್ಮ ಊರಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಈಗ ನೀವು ಆಗುತ್ತೀರಿ ಎಂದು ಭಾವಿಸಿಕೊಳ್ಳಿ. ನನ್ನ ಪ್ರೀತಿಯ ಸ್ನೇಹಿತರೆ, ಇಂದು ಅದೃಷ್ಟವು ನಿಮಗೆ ಒಂದು ದೊಡ್ಡ ಸಂಕೇತ ಕೊಡುತ್ತಿದೆ ಎಂದು ಹೇಳಲು ಬಯಸುತ್ತೇನೆ. ಹೌದು ಸ್ನೇಹಿತರೆ, ದೊಡ್ಡ ಒಳ್ಳೆಯ ಸುದ್ದಿಯ ಬಗ್ಗೆ. ಪ್ರಾಪರ್ಟಿಗೆ ಸಂಬಂಧಿಸಿದ ಸಿಲುಕಿದ್ದ ಕೆಲಸ ಇದ್ದಕ್ಕಿದ್ದಂತೆ ಬಗೆಹರಿಯಲಿದೆ ಮತ್ತು ಸಮಾಜದಲ್ಲೂ ನಿಮ್ಮ ಗುರುತು ಮಿಂಚಲಿದೆ. ಆದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಪ್ರೇಮದಲ್ಲಿ ಸ್ವಲ್ಪ ಎಚ್ಚರಿಕೆ ಅವಶ್ಯಕ. ಸ್ನೇಹಿತರೆ, ಸಂಗಾತಿಯನ್ನು ನಿರ್ಲಕ್ಷಿಸಿದರೆ ದೂರ ಹೆಚ್ಚಾಗಬಹುದು. ತಾಯಿಯ ಆರೋಗ್ಯದ ಬಗ್ಗೆ ಚಿಂತೆ ಆಗಬಹುದು. ಓಡಾಟ ಹೆಚ್ಚಾಗುತ್ತದೆ, ಆಸೆಗಳು ಈಡೇರುತ್ತವೆ, ಆದರೆ ಮನಸ್ಸು ಕೂಡ ತುಂಬ ಅಪೂರ್ಣ ಎಂದು ಅನುಭವಿಸುತ್ತದೆ. ಸ್ನೇಹಿತರೆ, ನಿಮಗಾಗಿ ಇರುವ ಸಮಯ, ನಿಮ್ಮ ದೈನಂದಿನ ದಿನಚರಿಗೆ ಇರುವ ಸಮಯ, ಇಂದಿನ ದಿನ ನಿಮಗೆ ಅವಕಾಶ ತಂದಿದೆ. ಯಾವುದೋ ಹೊಸ ಖರೀದಿ ಮನಸ್ಸನ್ನು ಸಂತೋಷಗೊಳಿಸುತ್ತದೆ ಮತ್ತು ಕುಟುಂಬದಲ್ಲಿ ಸಂಬಂಧಗಳು ಮೊದಲಿಗಿಂತ ತುಂಬ ಬಲವಾಗುತ್ತದೆ. ಮನೆಯಲ್ಲಿ ಹೊಸ ಆರಂಭ, ಅದು ವಾಹನವಾಗಿರಬಹುದು ಅಥವಾ ರಿಪೇರಿ ಆಗಿರಬಹುದು, ಶುಭ ಸಂಕೇತ ಕೊಡುತ್ತಿದೆ. ಬಹಳ ಸಮಯದಿಂದ ಸಿಲುಕಿದ್ದ ಡೀಲ್ ಕೂಡ ಫೈನಲ್ ಆಗಲಿದೆ ಸ್ನೇಹಿತರೆ. ಆದರೆ ಆರೋಗ್ಯದ ವಿಷಯದಲ್ಲಿ ಲಘುವಾಗಿ ತೆಗೆದುಕೊಂಡರೆ ತೊಂದರೆ ಹೆಚ್ಚಾಗಬಹುದು. ಆರೋಗ್ಯದ ಬಗ್ಗೆ ಈಗ ನೀವು ತುಂಬ ಹೆಚ್ಚು ಜಾಗ್ರತೆ ಮತ್ತು ಎಚ್ಚರದಿಂದ ಇರಬೇಕಾಗುತ್ತದೆ. ವಿಶೇಷವಾಗಿ ಯಾರು ಪ್ರಯಾಣ ಮಾಡುತ್ತಿದ್ದಾರೆ, ತುಂಬ ಓಡಾಟ ಮಾಡುತ್ತಿದ್ದಾರೆ, ಕೆಲಸದ ಚಿಂತೆ ಮಾಡುತ್ತಿದ್ದಾರೆ, ಅಂತಹ ಜನರು ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರದಿಂದ ಇರುವ ಅವಶ್ಯಕತೆ ಇದೆ. ಹೌದು ಸ್ನೇಹಿತರೆ, ಏಕೆಂದರೆ ಇಂದಿನ ದಿನ ಓಡಾಟ ತುಂಬಿದ ದಿನವಾಗಿರುತ್ತದೆ. ಆದರೆ ಸಮಾಧಾನದ ವಿಷಯವೆಂದರೆ ಸಹಾಯವೇ ನಿಮ್ಮ ಬಳಿಗೆ ಬರುತ್ತದೆ. ಖರ್ಚಿನ ಮೇಲೆ ನಿಯಂತ್ರಣ ಇಡುವುದು ಅವಶ್ಯಕ. ಇಲ್ಲದಿದ್ದರೆ ಬಜೆಟ್ ಹಾಳಾಗಬಹುದು. ನಿಮ್ಮ ಕೆಲಸವನ್ನು ನೀವೇ ಮಾಡಿ ಇತರರ ಮೇಲೆ ಭರವಸೆ ಇಡುವುದು ಭಾರವಾಗಬಹುದು. ಇತರರ ಮೇಲೆ ಈಗ ನೀವು ಅವಲಂಬಿತವಾಗಬಾರದು, ಇಲ್ಲದಿದ್ದರೆ ತೊಂದರೆಯಾಗಬಹುದು. ಮಕ್ಕಳ ಮೇಲೆ ಈಗ ನೀವು ನಿಗಾ ಇಡಬೇಕು. ಅವರ ದಿಕ್ಕನ್ನು ಸರಿಯಾಗಿ ಇಡುವುದು ನಿಮ್ಮ ಜವಾಬ್ದಾರಿ. ಸರ್ಕಾರಿ ಕೆಲಸದಲ್ಲಿ ಆತುರ ಮಾಡಬೇಡಿ. ಯೋಚಿಸಿ ಅರ್ಥ ಮಾಡಿಕೊಂಡು ನೀವು ಮುಂದೆ ಹೆಜ್ಜೆ ಇಟ್ಟರೆ ಅದು ನಿಮಗೆ ಒಳ್ಳೆಯದು. ನನ್ನ ಪ್ರೀತಿಯ ಸ್ನೇಹಿತರೆ, ನಿಮಗಾಗಿ ಇರುವ ಸಮಯ, ಇಂದಿನ ದಿನ ಪರೀಕ್ಷೆ ತೆಗೆದುಕೊಳ್ಳಬಹುದು ಸ್ನೇಹಿತರೆ. ಆದರೆ ನೀವು ನಿಭಾಯಿಸುತ್ತೀರಿ. ಎಲ್ಲವನ್ನು ನಿಭಾಯಿಸುವುದು ನಿಮಗೆ ಬರುತ್ತದೆ. ಕೆಲಸದಲ್ಲಿ ಗಮನ ಹೆಚ್ಚಾಗುತ್ತದೆ ಮತ್ತು ನಿಮಗೆ ದೇವರಲ್ಲಿ ನಂಬಿಕೆ ಜಾಸ್ತಿ. ಆದ್ದರಿಂದ ದೇವರು ನಿಮಗೆ ಎಂದಿಗೂ ಕೈ ಬಿಡುವುದಿಲ್ಲ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.